ಅವನು ನಿನ್ನ ಅಣ್ಣ. ಅವನನ್ನು ಬದಲಾಯಿಸೋದಕ್ಕೆ ನೀನು ಪ್ರಯತ್ನ ಪಡಬೇಕಿತ್ತು. ಎಷ್ಟು ಪ್ರಯತ್ನ ಪಟ್ಟಿಲ್ಲ ಜೀವ. ಬರೀ ನಾನು ಮಾತ್ರನಾ? ಅಣ್ಣ, ಮನೆಯವರು ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅವನ್ನ ಬದಲಾಯಿಸೋದಕ್ಕೆ. ಆದರೆ ಅದು ಸಾಧ್ಯನೇ ಆಗಲಿಲ್ಲ. ಅವನಿಗೆ ಬುದ್ಧಿ ಹೇಳೋದು ಒಂದೇ, ಕಲ್ಲು ಮುಂದೆ ಕೂತು ಹಾಡು ಹೇಳೋದು ಒಂದೇ. ನೋ ಯೂಸ್. ಆಗತ್ತೆ. ಅವನು ಬದಲಾಗಲಿಲ್ಲ ಅಂದರೆ ಬದಲಾಗೋ ಹಾಗೆ ಮಾಡ್ತೀನಿ. ನೋಡು ಮಹಿ, ನೀನು ಈ ವಿಷಯದಲ್ಲಿ ಇನ್ನೇನು ಮಾತಾಡಬೇಡ, ಸುಮ್ಮನಿದ್ಬಿಡು. ಜೀವ, ನೀನು ಮಾತಾಡ್ತಿರೋದು ನೋಡ್ತಿದ್ರೆ ಏನೋ ದೊಡ್ಡ ನಿರ್ಧಾರನೇ ಮಾಡಿದ್ಯಾ ಅನ್ಸತ್ತೆ. ಆದರೆ ನನಗೆ ಹೇಳ್ತಿಲ್ಲ ಅಷ್ಟೇ. ಅಂಥದ್ದೇನಿಲ್ಲ ಮಹಿ. ಇಲ್ಲ, ಇದೆ. ನೀನು ಈ ಸೈಲೆನ್ಸ್ ನನ್ನ ಭಯನ ಇನ್ನೂ ಜಾಸ್ತಿ ಮಾಡ್ತಿದೆ ಜೀವ. ಭೂಮಿಕಾ, ನಾಳೆ ನಿಮ್ಗೇನು ಕೆಲಸ? ಸ್ಕೂಲಿಗೆ ಹೋಗುತ್ತೋ ವಾಪಸ್ ಬರೋದಕ್ಕೆ? ನಾಳೆ ಒಂದು ದಿವಸ ಸ್ಕೂಲಿಗೆ ರಜಾ ಹಾಕಿ. ರಚನಾ, ಯಾಕೆ? ಕಾರಣ ಇದೆ. ಅದೇ ಏನು ಕಾರಣ ಅಂತ ಕೇಳ್ತಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ ಮಜಾ ಹೊಟ್ಟೋಗುತ್ತೆ. ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ನೋಡಿ, ನೀವು ಸರ್ಪ್ರೈಸ್ ಅಂತ ಹೇಳ್ತಿದ್ದಂಗೆ ನನ್ನ ತಲೆ ಓ ಡ್ರೈವಿಗೆ ಹೋಗುತ್ತೆ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಲ್ಲ. ಒಂದೊಂದು ಹಿಂಟ್ ಕೊಡಿ, ಒಂದು ಹಿಂಟ್ ಕೊಡಿ. ರೀ, ಹಿಂಟ್ ಕೊಟ್ಟರೆ ಸರ್ಪ್ರೈಸ್ ಎಲ್ರಿ ಉಳ್ಕೊಳುತ್ತೆ? ಸರ್ಪ್ರೈಸ್ ಹತ್ತೋಗುತ್ತೆ. ಸರಿ, ಹಿಂಟ್ ಬೇಡ. ಇಷ್ಟೇನಾದರೂ ಹೇಳಿ ಪ್ಲೀಸ್, ನನಗೆ ಖುಷಿ ಆಗುತ್ತೆ. ನಿಮಗೆ ತುಂಬಾ ಖುಷಿ ಕೊಡುತ್ತೆ, ಅದಕ್ಕೆ ಹೇಳ್ತಾ ಇರೋದು. ನಾಳೆ ತನಕ ಖುಷಿ ಹಾಗೆ ರಿಸರ್ವ್ ಆಗಿರಲಿ. ನೀವು ಈ ರೀತಿ ಅರ್ಧ ಬರ್ಧ ಹೇಳಿದ್ರೆ ನನಗೆ ಕ್ಯೂರಿಯಾಸಿಟಿ ತಲೆಯಲ್ಲಿ ಕೊರಿತಾನೆ ಇರುತ್ತೆ, ನಿದ್ದೆನೇ ಬರಲ್ಲ. ಒಳ್ಳೇದಲ್ವಾ? ಕ್ಯೂರಿಯಾಸಿಟಿ ಜಾಸ್ತಿ ಆದಷ್ಟು ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ, ಎಕ್ಸೈಟ್ಮೆಂಟ್ ಜಾಸ್ತಿ ಆದಷ್ಟು ಖುಷಿ ಡಬಲ್ ಆಗುತ್ತೆ. ವೆಯ್ಟ್ ಮಾಡಿ. ಇವರಿಬ್ರು ನಗ್ತಿದ್ದಾರೆ. ಇವ್ರು ಗೊತ್ತಾ ಏನು ಅಂತ? ಏನು ಗೊತ್ತೇ ಇಲ್ಲ ಮಮ್ಮಿ. ಅಮ್ಮ, ನಮಗೇನು ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಇಬ್ರು ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ನಿಮ್ಗೆ ಏನು ಗೊತ್ತಿಲ್ಲ ಅಂತ. ಮೀಕಾ, ಮಕ್ಕಳನ್ನ ಯಾಕ್ರಿ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಇದ್ದೀರಾ? ಮಾಡಬೇಡಿ. ನೀವು ಸುಮ್ಮನೆ ರೀ. ಪ್ಲೀಸ್ ಪ್ಲೀಸ್ ಕಣ್ರೋ, ಹೇಳ್ರೋ ಏನು ಅಂತ ಪ್ಲೀಸ್. ಅಮ್ಮ, ನನಗೆ ಗೊತ್ತು, ಆದ್ರೆ ಹೇಳಲ್ಲ. ಯಾಕಂತ ಹೇಳಿ? ಯಾಕೆ ನನ್ನ ಪಪ್ಪಂಗೆ ಪ್ರಾಮಿಸ್ ಮಾಡಿದೀನಿ. ಮಮ್ಮಿ, ನಾನು ಪ್ರಾಮಿಸ್ ಮಾಡಿದೀನಿ. ನಿಮಗೆ ಹೇಗೋ ಕನ್ವಿನ್ಸ್ ಮಾಡ್ಬಿಟ್ಟು ವಿಷಯ ತಿಳ್ಕೊಬೋದು. ಆದ್ರೆ ಇವರಿಬ್ರು ಸೇರ್ಕೊಂಡ್ಬಿಟ್ರೆ ಮಹಾ ಕಳ್ಳರು, ಸೀಕ್ರೆಟ್ ಏಜೆಂಟ್ಸ್ ತರ ಬಾಯೇ ಬಿಡಲ್ಲ. ಅದ್ರ ಮೇಲೆ ಪ್ರಾಮಿಸ್ ಬೇರೆ. ಈ ಮನೇಲಿ ನನ್ನ ವಿರುದ್ಧ ಟೀಮ್ ಕಟ್ಕೊಂಡ್ಬಿಟ್ಟಿದ್ರಲ್ಲ, ನೋಡ್ಕೋತೀವಿ. ಇವತ್ತಿಗೆ ಮಾತ್ರ ನಮ್ಮ ಟೀಮು, ನಾಳೆಯಿಂದ ನಾವೆಲ್ಲ ಒಂದೇ ಟೀಮ್. ಸರಿಯಾಗಿ ತೇಪೆ ಹಚ್ಚಿ. ಇವತ್ತಿಗೆ ನಿಮ್ಮ ಸೀಕ್ರೆಟ್ನ ಉಳಿಸ್ಕೊಳ್ಳಿ. ನಾಳೆ ನೋಡ್ತೀರ ಅದೇನು ಸರ್ಪ್ರೈಸು ಅಂತ. ಅಮ್ಮ, ಆಕ್ಚುಲಿ ನಿಮ್ಗೆ ಆ ಸರ್ಪ್ರೈಸ್ ತುಂಬಾ ಇಷ್ಟ ಆಗುತ್ತೆ. ಮಮ್ಮಿ, ಸಖತ್ ಇಷ್ಟ ಆಗುತ್ತೆ. ಎಲ್ಲ ಗೊತ್ತು, ಆದ್ರೂ ನನ್ನ ಹತ್ರ ಏನು ಹೇಳ್ತಿಲ್ಲ ಅಲ್ವಾ? ನೋಡ್ಕೋತೀನಿ. ಓಕೆ, ನೋ ಮೋರ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್. ಫುಲ್ ಸ್ಟಾಪ್. ಕ್ಯೂರಿಯಾಸಿಟಿ ನಾಳೆ ತನಕ ಇರಲಿ, ಸರ್ಪ್ರೈಸ್ ನಾಳೆ ರಿವೀಲ್ ಆಗಲಿ. ಓಕೆ? ಎಷ್ಟೊತ್ತಿಗೆ ರಿವೀಲ್ ಆಗುತ್ತೆ? ಸರಿ, ಟೈಮ್ ಆಯಿತು. ಎಲ್ಲನೂ ಎತ್ತಿಡಿ. ಉದ್ದಿದ್ದೆಲ್ಲ ನಾಳೆ ಮಾಡುವಂತೆ. ಬ್ರಷ್ ಮಾಡ್ಕೊಳ್ಳಿ, ನಾನು ಹಾಲು ತರ್ತೀನಿ. ಸರಿ ಅಮ್ಮ. ಅಮ್ಮ, ಏನು ಜೀವ? ಅಕ್ಕಂಗೆ ಯಾರು ಹೇಳಿದ್ರು? ನಾನು ಜೈದವನ್ನ ಮೀಟ್ ಮಾಡೋದಕ್ಕೆ ಸ್ಟೇಷನ್ಗೆ ಹೋಗಿದ್ದೆ ಅಂತ ಯಾರು ಹೇಳಿದ್ದು? ಅಕ್ಕಂಗೆ ಈ ವಿಷಯ ಗೊತ್ತಾಗಿ ನನಗೆ ಫೋನ್ ಮಾಡಿ ಸಿಕ್ಕಾಪಟ್ಟೆ ಬೈದ್ಲು. ನಾನೇ ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಥರ. ನನಗೆ ಬೇಜಾರಾಯ್ತಮ್ಮ. ಅವಳಿಗೆ ನಾನೇ ಹೇಳಿದೆ ಕಣೋ. ನೀನಾ?
ಯಾಕಮ್ಮ? ಯಾಕೆ ಹೇಳಕ್ಕೋದೆ? ನಾನೇನು ಅವನ ಹತ್ರ ಜಗಳ ಮಾಡೋದಕ್ಕೆ ಹೋಗಿದ್ದ? ಅವನು ಏನು ಮಾಡ್ತಾನೋ, ಯಾರಿಗಾದ್ರೂ ತೊಂದರೆ ಕೊಡ್ತಾನೋ ಅಂತ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಹೋದೆ. ಅದನ್ನೇ ದೊಡ್ಡ ವಿಷಯ ಮಾಡ್ತಿದ್ದೀರಲ್ಲ. ಅದೇ ಜೀವ, ನೀನು ಅವನಿಗೆ ಬುದ್ಧಿ ಹೇಳ್ತೀನಿ ಅಂತ ಜೈಲ್ವರೆಗೂ ಹೋಗೋದು, ಮಾತಲ್ಲಿ ಅವನನ್ನು ಕೆಣ್ಕೋದು, ಇದೆಲ್ಲ ಕೇಳೋವಾಗ ನನಗೆ ಭಯ ಆಗಲ್ವಾ? ನೋಡು ಜೀವ, ನೀನು ಎಷ್ಟೇ ಒಳ್ಳೆ ಉದ್ದೇಶದಿಂದ ಅಲ್ಲಿ ಹೋಗಿರ್ಬೋದು, ಆದರೆ ಎದುರಿಗಿರೋ ವ್ಯಕ್ತಿ ಅದನ್ನು ಹೆಂಗೆ ತಗೋತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಹೆದರ್ಕೊಂಡು ನನ್ನ ಭೂಮಿಗೆ ಹೇಳಿದ್ದು. ಏನಮ್ಮ ನೀನು ಯಾವಾಗ ನೋಡಿದ್ರು ಅವನು ಮಾಡಿರೋ ತಪ್ಪಿಗಿಂತ ನಾನೇನೋ ಮಾಡಿದ್ರೆ ಅದನ್ನೇ ದೊಡ್ಡ ತಪ್ಪು ಅನ್ನೋ ಥರ ಮಾತಾಡ್ತೀಯಲ್ಲ. ಅವನು ಎಷ್ಟೆಲ್ಲ ಮಾಡಿದ್ದಾನೆ, ಎಷ್ಟು ಜನರ ಜೀವನ ಹಾಳು ಮಾಡಿದ್ದಾನೆ, ಅದು ಯಾವುದೋ ನೆನಪಿಲ್ವ ನಿಮಗೆ? ಒಳ್ಳೆಯವರು ಒಳ್ಳೆಯವರಾಗೇ ಇರಬೇಕು. ನಾನೇನೋ ಒಂದು ಹೆಜ್ಜೆ ಮುಂದೆ ಇಟ್ಟಿದ ತಕ್ಷಣ ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಆಡ್ತಿದ್ದೀರಲ್ಲ. ಅವನು ತಪ್ಪು ಮಾಡ್ದ ಕರೆಕ್ಟ್ ಕಣೋ, ಒಪ್ಕೊಳ್ಳೋಣ. ಹಾಗಂದ್ಬಿಟ್ಟು ನೀನು ಅವನ ಥರನೇ ತಪ್ಪು ಮಾಡಕ್ಕೆ ಹೊರಟಿದ್ಯಾ? ಬೆಂಕಿ ಹತ್ತಿರೋ ಜಾಗಕ್ಕೆ ಇನ್ನೊಂಚೂರು ಬೆಂಕಿ ಹಾಕಿದ್ರೆ ಅದು ಆರೋಗಲ್ಲ ಕಣೋ, ಅದು ಇನ್ನೂ ಜಾಸ್ತಿನೇ ಆಗುತ್ತೆ. ನೋಡು, ನನಗೆ ಬೇಕಾಗಿರೋದು ನೀನು ಗೆಲ್ಲೋದಲ್ಲ, ನೀನು ಸುರಕ್ಷಿತವಾಗಿರೋದು. ಈಗೇನೋ ಸ್ವಲ್ಪ ನೆಮ್ಮದಿ ಅನ್ನೋದು ಇದೆ. ಇಷ್ಟು ದಿವಸ ಆ ಮನೆಯವ್ರು ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಂತ ನೀನು ನೋಡಿದ್ಯಾ. ಈ ಥರ ಇರುವಾಗ ಮತ್ತೆ ಹೋಗಿ ನೀನು ಹೊಸ ಸಮಸ್ಯೆನ ಮೈ ಮೇಲೆ ಹೇಳ್ಕೊಳ್ಳೋದು ನನಗಿಷ್ಟ ಇಲ್ಲ ಕಣೋ. ಒಂದು ತಾಯಿಯಾಗಿ ನನಗೂ ಭಯ ಆಗಲ್ವಾ ಹೇಳು ಜೀವ? ಅಮ್ಮ, ನಾನು ಯಾವ ಸಮಸ್ಯೆನೂ ಕ್ರಿಯೇಟ್ ಮಾಡೋದಕ್ಕೆ ಹೋಗಿರಲಿಲ್ಲ. ಅವನನ್ನು ಹಾಗೆ ಬಿಟ್ಟರೆ ಎಲ್ಲಿ ಹಳೆ ಆಟ ಶುರು ಮಾಡ್ತಾನೆ ಅನ್ನೋ ಭಯ ಅಷ್ಟೇ. ಅದಕ್ಕೆ ಅವನ ಮೇಲೆ ಗಮನ ಇಡೋಣ ಅಂತ ಹೋಗಿದ್ದೆ. ಇದರಿಂದ ನಿಮಗೆಲ್ಲ ನೋವು ಮಾಡೋ ಉದ್ದೇಶನೇ ಇರಲಿಲ್ಲ ನನಗೆ. ಜೀವ, ಗಮನ ಇಡೋದು ಬೇರೆ, ಅವ್ರ ವಿಷಯದಲ್ಲಿ ತಲೆ ಹಾಕೋದು ಬೇರೆ. ಅದು ಆ ಜೇಡಿ ಎಂತ ಕೇಡಿ ಅಂತ ಗೊತ್ತಿಲ್ವಾ ನಿನಗೆ? ಅಂಥವ್ರ ಹತ್ರ ಮಾತಾಡೋದೇ ಕೆಲವು ಸಲ ಡೇಂಜರಸ್. ನೀನು ಎಷ್ಟೇ ಸರಿ ಇದ್ರೂ ತಪ್ಪು ನಿನ್ನ ಮೇಲೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನು ಗಮನ ಇಟ್ಕೊ. ನೀನು ಹೇಳೋದು ತಪ್ಪೇನಿಲ್ಲ. ಇನ್ನೊಂದು ಚಿಕ್ಕ ವಿಷಯ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊ. ನಮ್ಮ ಭೂಮಿ ಈಗ ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ. ದಯವಿಟ್ಟು ಅದನ್ನು ಮತ್ತೆ ಹಾಳು ಮಾಡಿಬಿಡ್ಬೇಡ. ಅವಳು ಹೊರಗಡೆಯಿಂದ ಎಷ್ಟು ಗಟ್ಟಿ ಅಂತ ತೋರಿಸ್ಕೊಂಡ್ರು, ಒಳಗೆ ಅವಳಿಗೆ ಎಷ್ಟು ಭಯ ಇದೆ ಅನ್ನೋದು ನನಗೂ ಗೊತ್ತು, ನಿನಗೂ ಗೊತ್ತು. ನೋಡು ಕಂದ, ಈಗ ಅವಳಿಗೆ ಬೇಕಾಗಿರೋದು ಸಮಸ್ಯೆ ಅಲ್ಲ, ನೆಮ್ಮದಿ. ಆಯ್ತಮ್ಮ, ನಿನ್ನ ಮಾತು ನಂಗೆ ಅರ್ಥ ಆಯಿತು. ಇನ್ನು ಮುಂದೆ ಆ ಜೈದೆ ವಿಷಯದಲ್ಲಿ ಏನೇ ಮಾಡಬೇಕಾದ್ರೂ ನಿಮಗೆ ಅಕ್ಕಂಗೆ ಹೇಳೇ ಮಾಡ್ತೀನಿ. ಸಿಂಗಲಾಗಿ ಏನೂ ಡಿಸಿಷನ್ ತಗೊಳ್ಳಲ್ಲ, ಸರಿನಾ? ಅಷ್ಟೇ ಕಂದ, ಅಷ್ಟೇ ಬೇಕಾಗಿರೋದು. ನೋಡು, ನಮ್ಮೆಲ್ಲರಿಗೂ ಮನೆಯಲ್ಲಿ ನೆಮ್ಮದಿ ಬೇಕು, ಮತ್ತಿನ್ನೊಂದು ಜಗಳ ಬೇಡ ಕಂದ. ಸರಿ ಅಮ್ಮ, ಇನ್ನು ಮುಂದೆ ಜಾಗ್ರತೆ ಆಗಿರ್ತೀನಿ. ಬಾ, ಒಂದು ದೊಡ್ಡ ತಲೆನೋವು ಕಮ್ಮಿ ಆಯಿತು. ಬಾ, ಒಳ್ಳೆ ಫಿಲ್ಟರ್ ಕಾಫಿ ಕುಡಿಸ್ತೀನಿ.